ನಮಸ್ತೆ, ನಾನಿವತ್ತು ವೆನಿಲಾ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನಾನಿಲ್ಲಿ 1 ಕಪ್ ಹಾಲು ತೊಗೊಂಡಿದ್ದೀನಿ, ಸಕ್ಕರೆ, ಕಾರ್ನ್ಫ್ಲೋರ್, ಕ್ರೀಮ್ ತೊಗೊಂಡಿದ್ದೀನಿ ಮತ್ತು ವೆನಿಲಾ ಎಸೆನ್ಸ್. ಈಗ ಹಾಲು ಕಾಯಿಸ್ಕೊಳ್ಳೋಣ. ತಳ ಹತ್ತತ್ತೆ ಅಂತ ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ಹಾಲು ಹಾಕೊಂಡು 1 ಕಪ್ ತೊಗೊಂಡಿದ್ದೀನಿ. ನಾನು ಹಾಲನ್ನು ಉಕ್ಕು ಬರೋ ತನಕ ಕಾಯಿಸ್ಕೋಬೇಕು. ಇದನ್ನು ಕೂಡ ನಾನು ಇದರಲ್ಲಿರೋದು ಸ್ವಲ್ಪ ಹಾಲು ತಕ್ಕೋತೀನಿ. ಕಾರ್ನ್ಫ್ಲೋರ್ಗೆ ನೀವು ಬೇರೆನೂ ಕೂಡ ತಗೋಬೋದು. ಈ ಹಾಲಿಗೆ 1-2 ಟೀ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಈಗ ಇದು ರೆಡಿ ಆಗಿದೆಯಲ್ಲ. ಈಗ ನಾವು ಕೂಡ ಉಪ್ಪು ಬಂದಿದೆಯಲ್ಲ, ಇದಕ್ಕೆ ನಾವು 3 ಟೀ ಸ್ಪೂನ್ ಅಥವಾ 4 ಟೀ ಸ್ಪೂನ್ ಶುಗರ್ ಪುಡಿ ಅದು ಈ ರೀತಿ ಸಕ್ಕರೆ ಕರಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಸಕ್ಕರೆ ಮಿಕ್ಸ್ ಇದಕ್ಕೂ ಕರಗಲಿದು. ನೋಡಿ, ಸಕ್ಕರೆ ಕೂಡ ಕರಿಯುತ್ತಲ್ಲ. ನಾನು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಒಂದು ಬೌಲಲ್ಲಿ ಅದನ್ನು ಹಾಕೊಂಡ್ಬಿಡಿ. ಸಣ್ಣ ಫ್ಲೇಮ್ ಇಟ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದು ಗಟ್ಟಿ ಆಗೋ ತನಕ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಚೆನ್ನಾಗಿ ಗಟ್ಟಿಯಾಗಿಬಿಡಿ. ಗಂಟು ಆಗಬಾರ್ದು ಇದು. ಆ ರೀತಿಯೇ ಮಿಕ್ಸ್ ಮಾಡ್ಕೊಳ್ಳಿ. ತಳ ಕೂಡ ಹಚ್ಚಬೇಡಿ. ನೋಡಿ, ಈ ಥರ ನಿಮಗೆ ಗಟ್ಟಿಯಾಗಿ ಬರಬೇಕು. ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ಸ್ಟವ್ ಬಂದ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿದ್ದು ತಣ್ಣಗಾಗಬೇಕು. ಈಗ ನಾನು ಇದನ್ನು ಇದರಲ್ಲಿ ತಕ್ಕೊಂಡಿರ್ತೀನಿ. ಇದು ಕೆನೆ ಬರಬಾರ್ದು. ಆ ರೀತಿ ನೀವು ಗಟ್ಟಿಯಾಗಿ ಏನಾದರೂ ಮುಚ್ಕೊಂಡ್ಬಿಡಿ. ತಣ್ಣಗಾಗಬೇಕು. ಇದು ತಣ್ಣಗಾಗುತ್ತಾ ನೀವು ಕ್ರೀಮ್ ರೆಡಿ ಮಾಡ್ಕೋಬೇಕು. ಬ್ಲೆಂಡರ್ ಯೂಸ್ ಮಾಡಿದರೆ ಜಾಸ್ತಿ ಹೊತ್ತೇನು ಹಿಡಿಯಲ್ಲ. ನೀವು ಬೀಟರ್ ಯೂಸ್ ಮಾಡೋರಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಕ್ರೀಮ್ ಕೂಡ ಫ್ರೀಜರಲ್ಲೇ ಇಟ್ಟುಬಿಡಿ. ಇದು ತಣ್ಣಗಾಗುತ್ತಾನ. ಇಲ್ಲಾಂದರೆ ಏನಾಗುತ್ತೆ, ಕ್ರೀಮ್ ಮೆಲ್ಟ್ ಆಗಿಬಿಡುತ್ತೆ. ಈ ಬಿಸಿಲು ಜಾಸ್ತಿ ಇದೆಯಲ್ಲ. ಕ್ರೀಮ್ ಕೂಡ ತೊಗೊಂಡಿದ್ದೀನಿ. ಇದನ್ನು ಹಾಕೋತಾ ಇದ್ದೀನಿ. ನಾನು 1 ಕಪ್ ಅಂತಾರಲ್ಲ ಅಷ್ಟು ತೊಗೊಂಡಿದ್ದೀನಿ. ಬೀಟ್ ಮಾಡ್ಕೊಳ್ಳೋಣ ಬೀಟರಿಂದ. ಅದು ಗೊತ್ತಾಯ್ತಲ್ಲ. ನಾನಿಲ್ಲಿ 1/4 ಟೀ ಸ್ಪೂನ್ನ ವೆನಿಲಾ ಎಸೆನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈಗ ನಾನು ಏನು ಮಾಡ್ತೀನಿ, ಐಸ್ ಕ್ಯೂಬ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದ್ರ ಕೆಳಗಡೆ ಸ್ವಲ್ಪ ಐಸ್ ಕ್ಯೂಬ್ ಇಟ್ಟು ಬೀಟ್ ಮಾಡ್ಕೋಬೇಕು. ನೋಡಿ, ಐಸ್ ಕ್ಯೂಬ್ ಕೂಡ ನಾನು ಹಾಕೊಂಡ್ಬಿಡ್ತೀನಿ. ಇದ್ರ ಮೇಲೆ ಇಟ್ಟುಬಿಡಿ. ಇದ್ರ ಮೇಲೆ ಇಟ್ಟು ಬೀಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಎಷ್ಟೇ ಬೀಟ್ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಮೆಲ್ಟ್ ಆಗ್ತಾನೆ ಹೋಗುತ್ತೆ ಅದು ಕ್ರೀಮು. ಈಗ ಇದು ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಕಾರ್ನ್ಫ್ಲೋರ್ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಕಾರ್ನ್ಫ್ಲೋರ್ ಮಿಕ್ಸನ್ನು ಹಾಕೊಂಡ್ಬಿಡೋಣ. ನೀವು ಕಾರ್ನ್ಫ್ಲೋರನ್ನು ಬೇರೆ ಈ ಥರ ಬೀಟ್ ಮಾಡಿ ಸ್ಮೂತಾಗಿ ಮಾಡಿ ಹಾಕೋಬೋದು ಕ್ರೀಮಲ್ಲಿ. ಇಲ್ಲ ನೀವು ಡೈರೆಕ್ಟಾಗಿ ಹಾಕಿ ಎರಡನ್ನು ಮಿಕ್ಸ್ ಮಾಡ್ಕೋಬೋದು. ನಡೆಯುತ್ತೆ ಎರಡು ಕೂಡ. ಗಂಟು ಇರಬಾರ್ದು. ಆ ಥರ ನೀವು ಸ್ಮೂತಾಗಿ ಆಗಬೇಕು. ನೋಡಿ, ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿ. ಈಗ ಇದು ರೆಡಿಯಾಗಿದೆ. ಇದನ್ನು ನಾನು ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ತಗೊಂಡ್ಬಿಡ್ತೀನಿ. ನೋಡಿ, ಇದನ್ನು ನೀವು 7ರಿಂದ 8 ತಾಸಾದರೂ ನೀವು ಫ್ರೀಜರಲ್ಲಿ ಇಟ್ಕೊಂಡ್ಬಿಡಿ. ಗಟ್ಟಿ ಆಗುತ್ತೆ. ನೋಡಿ, ಇದು ಗಟ್ಟಿಯಾಗಿದೆ. ಈಗ ನಾನು ಇದನ್ನು ಒಂದು ಸುತ್ತು ಮಿಕ್ಸಿ ಮಾಡ್ಕೊಂಡು ಮತ್ತೆ ಫ್ರೀಜರಲ್ಲಿ ಇಟ್ಬಿಡ್ತೀನಿ. ನೋಡಿ, ಇದನ್ನು ನಾನು ಒಂದು ರೌಂಡು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ನೀವು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಮತ್ತೆ ಫ್ರೀಜರಲ್ಲಿ ಇಟ್ಕೊಂಡ್ಬಿಡಿ. ನೋಡಿ, ಈಗ ಇದು ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಇದನ್ನು ಹಾಕ್ಕೊಂಡ್ಬಿಡಿ. ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಡಿ. ಫ್ರೀಜರಲ್ಲಿ ಇಟ್ಕೊಂಡ್ಬಿಡೋಣ. ಒಂದು 8 ತಾಸು ಇಟ್ಕೊಂಡ್ಬಿಡಿ. ನೋಡಿ, ಈಗ ಐಸ್ ಕ್ರೀಮ್ ರೆಡಿಯಾಗಿದೆ. ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ನಾನು ಒಂದು ಬೌಲ್ಗೆ ಹಾಕೊಂಡ್ಬಿಡ್ತೀನಿ. ನೋಡಿ, ಈಗ ವೆನಿಲಾ ಐಸ್ ಕ್ರೀಮ್ ರೆಡಿಯಾಗಿದೆ. ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬಂದಿದೆ.